ಅಲ್ಲಿ 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 ಏಯ್ ಆ ಮನೆ ನೋಡು ಕಾಣಿಸ್ತಾ ಯಾರೋ ಇಲ್ಲಿ ಬಂದು ಕಾಣಿಸ್ತೀನಿ ನೋಡು ಇಲ್ಲಿ ಭಯ ಅಲ್ಲೇನು ಕಾಣಿಸ್ತಾ ಇಲ್ವಲ್ಲ ಬ್ಲಾಕ್ ಇಲ್ಲಿ ನೋಡು ಮೊಬೈಲ್ ನಿನ್ ಕಣ್ಣಿಗೆ ಕಾಣಿಸಲ್ಲ ಮೊಬೈಲ್ ಮಾತ್ರ ಕಾಣಿಸೋದು ಎದುರುಗಡೆ ನೋಡಿದ್ರೆ ಕಾಣಿಸಲ್ಲ ಕಣ್ಣಿಗೆ ಬರೀ ಕಣ್ಣಲ್ಲಿ ಬ್ಲಾಕ್ ಆಗಿ ನೀನು ಕಾಣಿಸಿಲ್ಲ ಅನ್ಸುತ್ತೆ ನಿನ್ ಫೋನಲ್ಲಿ ನೋಡಿದ್ರೆ ಕಾಣಿಸ್ತೈತೆ ಅನ್ಸುತ್ತೆ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ. ಸೊ ಲಾಸ್ಟ್ ವಿಡಿಯೋ ತುಂಬ ಸಪೋರ್ಟ್ ಮಾಡಿದ್ದಾರೆ, ಬಹಳ ಖುಷಿ ಆಯಿತು ಸೀರಿಯಸ್ ಆಗಿ. ಖುಷಿ ಏನು ಮಾತಾಡಬೇಕು ಅಂತ ಭಯ ಬರ್ತಿಲ್ಲ ಬ್ರದರ್. ಖುಷಿ ಆಯಿತು ಸೀರಿಯಸ್ ಆಗಿ. ಬ್ರದರು ಒಂದೊಳ್ಳೆ ಇಂಟ್ರೆಸ್ಟಿಂಗ್ ನೈಜ ಘಟನೆ ಹೇಳ್ಕೊಂಡು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಭಯ ಹೇಳಿದೆ ಈವ್ನಿಂಗ್ ಟೈಮ್ ಬರೋಣ ಅಂತ, ನೀವು ನೈಟ್ ಕರ್ಕೊಂಡು ಬಂದ್ಬಿಟ್ಟಿದ್ದೀರ. ನಾನು ಈ ಕಡೆ ರೋಡಲ್ಲಿ ಓಡಾಡ್ಬೇಕಾರಲ್ಲ ಗಮನಿಸಿದ್ದೀನಿ, ಆ್ಯಕ್ಚುಲಿ ಬೇಜಾನಿದೆ. ಅಲ್ಲ ಸೀರಿಯಸ್ ಆಗಿ ಏನು ಅನಿಸ್ತೈತೆ ಗೊತ್ತಾ, ತುಂಬ ಡೇಂಜರಸ್ ನಾನು ಕಣ್ಣು. ಸೊ ಸೇರಿ ಡೇಂಜರ್ ಅದು ನಮ್ಮ ವ್ಯೂಸ್ಗೋಸ್ಕರ ನಾವು ರಿಸ್ಕ್ ತಗೊಳ್ಬೇಕಾಗಿರೋದೇ ಸತ್ಯ. ಸೊ ಅವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೆ ಸಿದ್ಧ ಅಂದಮೇಲೆ ಈ ಸ್ಕರ ನಮ್ಗೆ ದೊಡ್ಡ ಮ್ಯಾಟ್ರ್ ಅಲ್ಲ. ಸೊ ಬ್ರದರ್ ರಾಮನಗರ ನಮ್ಮನ್ನು ಕರ್ಸ್ಕೊಂಡಿದ್ದಾರೆ. ಬ್ರದರ್ ಇವ್ರ ಹೆಸರು ಹೇಳ್ಬೋದಾ? ಬೇಡ ಅನ್ಸುತ್ತೆ, ಸುಮ್ಮನೆ ತೊಂದರೆ ಆಗುತ್ತೆ. ಸೊ ಎಸ್ ಇವ್ರ ಹೆಸರು ಬೇಡ, ಬಟ್ ಇಲ್ಲಿ ನಿಜವಾಗ್ಲೂ ನಡೆದಿರೋ ಕರಳು ಕಿತ್ಕೊಬರೋ ಘಟನೆನ ನೀವು ಕೇಳಿದ್ರೆ ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ರಕ್ತ ಬರುತ್ತೆ ಸೀರಿಯಸ್ಸಾಗಿ. ಬ್ರದರ್ ದಯವಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಈಗ ರೀಸೆಂಟಾಗೆ ನನ್ನ ಫ್ರೆಂಡ್ ಒಬ್ಬ 3 ವರ್ಷ ಮುಂಚೆ ಒಂದು ಹುಡುಗಿ ಲವರ್ಸ್ ಭಯ ಅದೇ ಇರಬೇಕು ನೋಡಿ. ಫಸ್ಟ್ ಹೇಳ್ಬಿಡಿ ಏನು ವಿಷಯ ಅಂತ ಮಾತಾಡೋಣ ನಾವು. ನಿಮ್ಮ ಫ್ರೆಂಡ್ಸ್ಗೂ ಒಂದು ಫೋನ್ ಮಾಡ್ಕೊಳ್ಳೋಣ ನಾವು. ಇಲ್ಲ ತೊಂದರೆ ಇಲ್ಲ, ನನ್ನ ಕಾಲ್ ಬಂತು ಅಂದ್ಕೊಂಡೆ. ನಾನು ಯಾರೋ ಲೊಕೇಶನ್ ಶೇರ್ ಮಾಡ್ತೀನಿ, ಇನ್ ಕೇಸ್ ಇನ್ನೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಬರಲಿಲ್ಲ. ಇಲ್ಲ ಹೇಳಿದ್ದೀನಿ ನಾನು. ಹೌದಾ? ಲೈವ್ ಲೊಕೇಶನ್ ಎಲ್ಲ ಶೇರ್ ಮಾಡಿ. ಹೌದು ಹೇಳ್ಬಿಟ್ಟಿದ್ದು. 3 ವರ್ಷ ಮುಂಚೆ ಹೆಂಗಿದ್ರು ಅಂದರೆ ಅಂಥ ಲವರ್ಸ್ ಊರಲ್ಲಿ ಯಾರೂ ಇರಲಿಲ್ಲ, ಮೆಚ್ಕೊಂಡಿದ್ರಲ್ಲ. ಯಾರೋ ಅದಕ್ಕೆ ಹೇಳ್ದೆ ಭಯ ನಾನು. ಕಾಣಿಸ್ತಾ ನೋಡಿದ್ರಾ? ಒಂದು ನಿಮಿಷ ಇಲ್ಲೇ ಒಂದು ನಿಮಿಷ. ಅವ್ನು ತೀರ್ಕೊಂಡಿದ್ದು ಬೇರಿದೆ, ಇವ್ರು ಹೇಳಿದ್ರೆ ಕೇಳಲ್ಲ. ಹೇಳಿ ಬ್ರದರ್. ಸೊ ಆ ಲವರ್ಸ್ ಒಬ್ಬರೊಬ್ಬರು ಅದ್ಭುತವಾಗಿ ಪ್ರೀತಿ ಮಾಡ್ತಿರ್ತಾರಂತೆ. ಈ ಬ್ರದರ್ ಹೇಳ್ದಂಗೆ ಆ ಊರಲ್ಲೇ ಯಾರೋ ಆದ ಪ್ರೀತಿ ಮಾಡೋದಿಲ್ವಂತೆ. ಸುಳ್ಬಿಟ್ಟು ಮಾಡಲಿ, ನಾವು ರಿಯಾಕ್ಟ್ ಮಾಡಿದಷ್ಟು ಅದು ಭಯ ಬೆಳೆಸ್ಬಿಡುತ್ತೆ, ನಾವು ಟ್ಯೂಷನ್ ತೊಗೊಳೋದು ಬೇಡ. ಆ ಊರಲ್ಲೇ ಯಾರೋ ಆ ರೇಂಜ್ ಪ್ರೀತಿ ಮಾಡೋದಿಲ್ವಂತೆ. ಬಟ್ ಆದರೆ ಅವಳ ಕಾಮುಕ ಇದೇ ಭಯ ಮನೆ ಇದೆ ಮನೇನು. ಸೊ ಮನೇನು ತೋರಿಸ್ತೀನಿ. ಸೊ ಅವಳ ಕಾಮುಕ ಬುದ್ಧಿಗೆ ಬಲಿಯಾಗಿ ಆತ ರೈತ ರೇಷ್ಮೆ ಬೆಳೀತಾ ಇರ್ತಾನಂತೆ. ಬೆಳಗ್ಗೆ ರಾಮನಾಥ ರೇಷ್ಮೆ ಗೂಡಿಗೆ ರೇಷ್ಮೆ ಹಾಕಕ್ಕೆ ಹೋಗಿ ಏನು ಬ್ರದರ್ ರೇಷ್ಮೆ ಕ್ಯಾನ್ಸಲ್ ಆಯ್ತು ಅನ್ಕತ್ತೆ ಅವತ್ತು. ವ್ಯಾಪಾರ ಇಲ್ಲ ಅಂತ ಅಂದ್ಬಿಟ್ಟು ಬೇಗ ಬಂದ. ಸೊ ವ್ಯಾಪಾರ ಇಲ್ಲ ಅಂತ ಬೇಗ ಬಂದು ಮನೆ ಬಾಗಿಲು ತಡ್ದಾಗ ಓಪನ್ ಆಗಿರಲ್ಲ, ಕಿಟಕಿಲೇ ಎಲ್ಲ ನೋಡ್ತಾನಂತೆ. ನೋಡಿದಾಗ ಮೈ ಮೇಲೆ ಕಂಪ್ಲೀಟ್ ಬಟ್ಟೆ ಇಲ್ಲಂಗೆ ಆ ಹುಡುಗಿ, ಅವಳ ಮೇಲೆ ಇನ್ನೊಬ್ಬ ಬಟ್ಟೆ. ಅವ್ರ ಬಗ್ಗೆ ಮಾತಾಡಿದ್ರೇ ಹಿಂಗೆ ಭಯ.
ಓ ಅಂದರೆ ಬೇರೆ ಕಡೆ ನಮ್ಮನ್ನು ಇಲ್ಲಿ ವಿಷಯ ಕೊಡೋದಿಲ್ಲ, ಇದು ಮನೆನೇ ಇದು. ಸಾರಿ, ಮನೆನೇ ಇದಂತೆ. ಮನೆ ನೋಡ್ತಾ ಇರ್ಬೋದು ನೀವು. ಏನಾಗಿತ್ತು ಅಂದರೆ ಒಂದು 3 ದಿವಸದವರೆಗೂ ಮನೆ ಲಾಕ್ ಆಗಿತ್ತು. ಈ ಅಕ್ಕಪಕ್ಕ ಲೇಔಟ್ ಅವ್ರ ಮನೆ ಏನು ಅನ್ಕೊಂಡವ್ರೆ, ಊರಿಗೆ ಹೋಗಿರ್ತಾನೆ ಇಲ್ಲ ಎಲ್ಲೋ ಒಂದು ಕೆಲಸ ವಿಚಾರಕ್ಕೆ ಹೋಗಿರ್ತಾನೆ ಅಂದ್ಕೊಂಡು ಇದು ಮಾಡಿದರು. 3 ದಿವಸ ಆದ ನಂತರನೂ ಲೈಟೆಲ್ಲ ಆನಲ್ಲೇ ಇತ್ತು. ಅವನಿಗೆ ಫೋನ್ ಮಾಡಿದ್ರೆ ಮನೆ ಒಳಗಡೆನೇ ರಿಂಗ್ ಟೋನ್ ಬರೋದು, ಸೌಂಡ್ ಬರೋದೆಲ್ಲ ಆಗಿತ್ತು. ಸೊ ಹಂಗಾಗಿ ಪಕ್ಕದ ಮನೆ ಒಬ್ಬರು ಇದ್ದವರು ಏನಾಗಿದೆ ಅಂತ ವಿಂಡೋ ಬ್ರೇಕ್ ಮಾಡಿ ನೋಡಿದ್ದಾರೆ. ಆವಾಗ 3 ದಿವಸ ಆದಮೇಲೆ ಅವನ ಬಾಡಿ ಸಿಕ್ಕಿರೋದು. ಆ ಥರ ಕಷ್ಟ ಅನುಭವಿಸಿದ್ವಿ. ಅದು ಹೇಳೋಕ್ಕೂ ಆಗಲ್ಲ, ಅಷ್ಟು ಕಷ್ಟ ಅನುಭವಿಸಿದ್ದಾನೆ ಪಾಪ ಅವನು. ಇಟ್ಟು ಹೋಗೋಣ ಬರ್ದು ಮನೆಗೆ, ಏನು ನೋಡೋಣ. ಅಲ್ಲ ಏನೇ ಆಗಲಿ ಆ ಥರ ಮಾಡ್ಕೊಳ್ಳೋದು ತಪ್ಪು. ಅವಳೇ ಅಂತ ಚಪ್ಪರ್ ಗುರು. ಕಾಮುಕ ಆಸೆ ಯಾರನ್ನ ಬಿಟ್ಟಿದೆ ಅಣ್ಣ. ನಾವು ಹೋಗೋದು ಬೇಡ ಅನ್ನಿಸ್ತೈತ್ರಿ. ಇಷ್ಟು ಹೇಳ್ತಾ ಇದ್ದಂಗೆ ಮಾಡ್ತಾರೆ. ಸಂತೋಷ್ ಬ್ರದರ್ ಸಂತೋಷ್, ನೋಡಿ ನಿಮ್ಗೆ ನಾನು ಏನು ಹೆಲ್ಪ್ ತೊಂದರೆ ಮಾಡೋಕ್ಕೆ ಬರಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಹೋಗೋದು ಬೇಡ ಭಯ್ಯ. ಅಲ್ಲ ಇವಾಗ ಅಟ್ಲೀಸ್ಟ್ ಅವನೆಲ್ಲಿ ವಿಷ ಕುಡ್ದ ನೋಡೋಣ ಅಂತ. ಆಮೇಲೆ ಹೊಡೆದಾಕಿರೋದ ಮನೆ ಇದು, ಕಟ್ಟಿರೋ ಮನೆನ. ಇಲ್ಲಿ ಅದಾದ ನಂತರ ಈ ಲೇಔಟ್ಗೆ ಯಾರೇ ಬಂದರೂ ಬಿಡ್ತಾ ಇರಲಿಲ್ಲ. ಅವನಿಂದ ಒಂದು ಕೊಲೆ ಆಗಿದೆ ಅಂತಲೂ ಮಾತಾಡ್ತಾರೆ. ಕೊಲೆ ಅಂದ್ರೆ ಯಾವ ಥರ? ಹೆಂಗೆ ಅಂದರೆ ಈಗ ಬೆಳಗ್ಗೆ ಹೊತ್ತು ಗದ್ದೆ ಉಳ್ಬೇಕಾರೆ ಸಡನ್ನಾಗಿ ಕಾಲು ಹಿಡ್ಕೊಂಡು ಎಳ್ದಂಗೆ ಆಯಿತು. ಯಾರು? ನಿಮಿಷ ಇಲ್ಲೇ ಇರು ಶಿವ. ನೀನು ಯಾರೋ ಬಾಸ್ ಆ ಥರ ಸಪ್ರೇಟಾಗಿ ಬಿಟ್ಟು ಹೋಗ್ಬಿಟ್ರಿ ಭಯ್ಯ. ಕೇಳಿಸ್ತಾ? ಅವನೇ ಬಾಸ್. ಅದು ಒಂದು ನಿಮಿಷ ನೋಡು ಸಂತೋಷ್, ನಾವು ನಿಮ್ಗೇನು ತೊಂದರೆ ಮಾಡೋಕೆ ಬಂದಿಲ್ಲಪ್ಪ, ದಯವಿಟ್ಟು ಅರ್ಥ ಮಾಡ್ಕೋ. ಯಾರದು? ಯಾರಿಲ್ಲ ಕಣ ಇಲ್ಲಿ. ಭಯ್ಯ ಒಬ್ಬರೇ ಹೋಗ್ಬೇಡ್ರಿ ನೀವು. ಹಾಂ ಒಬ್ಬರೇ ಹೋಗ್ಬೇಡ್ರಿ. ಇರೋ ನಾನು ಬಂದೀನಿ ಅಪ್ಪ. ಏನಕ್ಕೆ ಬೇಕಮೇಲೆ? ಒಬ್ಬರೇ ಹೋಗ್ಬೇಡ್ರಿ. ಅದೇನೋ ಬ್ಲ್ಯಾಕ್ ಕಾಣಿಸ್ತು, ನೋಡಿದೆ ನಾನು. ಎಲ್ಲಿ ಭಯ್ಯ? ನಿಮ್ಮ ಚೂರಿ ಮರ ಆಯ್ತು. ಒಬ್ಬರೇ ಹೋಗ್ಬೇಡ್ರಿ. ಒಂಥರ ಅವತ್ತಿಂದ ಒಂದು ಸೈಕೋ ಆದಂಗೆ ಆಗ್ಬಿಟ್ಟವ ನಾವು. ಸೀರಿಯಸ್ ಕಾಣಿಸ್ತು, ನಾನು ಅದಕ್ಕೆ ಹೇಳ್ತಾ ಇರೋದು. ಇಷ್ಟು ಟೈರ ನಾನು ನೋಡಿರೋ ಸೀರಿಯಸ್ ಆಗಿ. ಈ ಲೇಔಟಿಂದ ಯಾರಿಗೂ ತೊಂದರೆ ಆಗ್ದಂಗೆ ಹೋಗಿರೋದು ಅಂದರೆ ನಮ್ಮ ಒಂದು ಫ್ಯಾಮಿಲಿ ಅಷ್ಟೇ. ಅಂದರೆ ಅರ್ಥ ಆಗಿಲ್ಲ. ಎಲ್ಲರಿಗೂ ತೊಂದರೆ ಅವನಿಂದ. ಇವಾಗ ನಾವಿದ್ರೆ ಮಾತ್ರ ನಮ್ಮಿಂದ ಏನೋ ಒಂದು ನಡೀತದೆ ಅಂತಂದ್ಬಿಟ್ಟು ಕಟ್ಟಕತೆ ಕಟ್ತಾರೆ. ನಿಮಗೆ ಗೊತ್ತಲ್ಲ ಜನಗಳು ಹೆಂಗೆ ಅಂತಂದ್ಬಿಟ್ಟು. ಹಂಗಾಗಿ ನಾವೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟು. ಅಂದರೆ ಇಲ್ಲಿವರೆಗೂ ನಮ್ಮ ಮನೆಗೆ ಒಂದು ತೊಂದರೆನೂ ಆಗಿಲ್ಲ. ನಮ್ಮ ಮನೆಯವ್ರಿಗೆ ಕಾಣಿಸ್ಕೊಳ್ಳೋದಾಗ್ಲಿ ಇಂಥದ್ದಾಗಲಿ ಏನೂ ತೊಂದರೆ ಮಾಡಿಲ್ಲ ಅವನು ಇಲ್ಲಿವರೆಗೂ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಒಂದು ಮೂರು ವರ್ಷ ಮುಂಚೆ ಅಂದರೆ ಒಂದು ಅಲ್ಲ ಅವ್ನು ಹೆಂಡತಿ ಲವ್ ಮಾಡ್ಬೇಕಾದ್ರೆ ಯಾವ ಹುಡುಗಿ ಅಂದರೆ ಹೆಂಗ್ ಲವ್ ಏನು ಕತೆ? ಆ್ಯಕ್ಚುಲಿ ಇವ್ನು ಇಲ್ಲಿಂದ ಕೆಲ್ಸಕ್ಕೆ ಹೋಗ್ಬೇಕಾರೆ ಅಲ್ಲಿ ಶಂಕರ್ ಇವನು ಶಂಕರ್ ಅಂತ ನಮ್ಮ ಫ್ರೆಂಡ್ ಇವನು ನೋಡಿರ್ತೀರ ವಿಡಿಯೋದಲ್ಲಿ. ನಮ್ಮ ಒಂಥರ ಫುಲ್ ಸೈಲೆಂಟ್ ಮನುಷ್ಯ, ಫುಲ್ ಹಾರ್ಡ್ ವರ್ಕರು. ಬರ್ತೀವಿ ಸುಂಡು ಯಾ. ಸೊ ಶಂಕರ್ ಅಂತ ಇವತ್ತು ನನಗೆ ಈಗೇನೋ ಸುಮ್ಮನೆ ಬರ್ತೀವಿ, ಮಾತಾಡೋಕ್ಕೆ ಬಿಡಲ್ಲ. ಸೊ ಹೆಂಗೆ ಹುಡುಗಿ ಪರಿಚಯ ಹೇಳು. ಕೆಲಸ ಮಾಡ್ಬೇಕಾರೆ ಇವನು ಅದೇ ರೇಷ್ಮೆ ಕೆಲಸ ಅಲ್ವಾ? ರೇಷ್ಮೆ ಒಂದು ಓಕೆ. ಹಂಗಾಗಿ ಆ ಕಡೆ ಹೋಗ್ಬೇಕಾರೆ ಮಾರ್ಕೆಟ್ ಮೂಲಕ ಇವನಿಗೆ ಪರಿಚಯ ಆಗಿರೋದು ಹುಡುಗಿ. ಹೌದು, ಅವ್ರ ಲವರ್. ಯಾರ ಹೆಸರು ಹೇಳಕ್ ಇಷ್ಟ ಬೇಡ, ಅವಳು ಅಂತ ನಾಯಿ ಹೆಸರು ಹೇಳೋದೇ ತಪ್ಪು. ಹೌದು.
ಆಗ ಹೆಂಗೆ ಅಂದರೆ ಇವನ್ ಬಿಸ್ನೆಸ್ ಚೆನ್ನಾಗಿತ್ತು. ಹಂಗಾಗಿ ಆ ಹುಡುಗಿ ಕೆಲಸ ಮಾಡೋದು ಬಿಡಿಸಿ ಇವನು ಲವ್ ಮಾಡ್ದ. ತುಂಬ ಕಾಟ್ಲೆ ಕೊಡ್ತಾನೆ. ಗೊತ್ತಾಗ್ತದೆ. ನನಗೊಂದೇನು ಮಾಡಲ್ಲ ಅನ್ನೋ ಧೈರ್ಯದಿಂದ ನಾನು ಫ್ರೆಂಡ್ ಅಲ್ವಾ, ಧೈರ್ಯದಿಂದ ಬಂದಿದ್ದೀನಿ. ಆದರೆ ಅವನು ಪ್ರೇತಾತ್ಮ ಯಾವಾಗಲೂ ಹೆಂಗಿರುತ್ತೆ ಅಂತ ಏನು ಇಲ್ಲ ಕಣೋ, ಕ್ಲಾರಿಟಿ ಸಕ್ಕತ್ತಾಗೈತೆ. ಸೊ ಆಮೇಲೆ ಅವನು ಕೆಲಸನೂ ಪಾಪ ಹುಡುಗಿ ಕೆಲಸನೂ ಬಿಡಿಸಿ ಲವ್ ಮಾಡಿದ್ಮೇಲೆ 1 ವರ್ಷವರೆಗೂ ಅವಳು ಕೆಲಸ ಮಾಡಿದ್ಲು ಅವನ ಜೊತೆನೆ. ಅದಾದ ನಂತರ ಇವನು ಬಿಸ್ನೆಸ್ ಒಂಚೂರು ಹಿಟ್ ಆಯ್ತಿದ್ದಂಗೆ ಅವ್ನ ಸ್ಟೋರಿ ಹೇಳಕ್ಕೆ ಬಿಡಲ್ಲ ನೋಡ್ರಿ. ಬ್ರದರ್ ನಾನು ನಿಮ್ಮ ಕಥೆನೇ ಕೇಳ್ತಿರೋದು ಬ್ರದರ್, ನಾವೇನು ಅದೇ ಕಥೆ ಕೇಳ್ತಿದ್ದೇವೆ ಇಲ್ಲಿ. ಹಾಂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗಲೂ ಅವಳ ಹೆಸರು ಎತ್ತಿದ್ರೇ ಬಿಡಲ್ಲ ಇಲ್ಲ ಯಾರು. ಹಂಗಾಗಿ ಅವಳ ಹೆಸರು ಹೇಳ್ದಲ್ಲ ನಾನು ಇದು ಮಾಡಿಸ್ತಾ ಇದ್ದೀನಿ. ಕಾಣಿಸ್ತಾರೆ ಯಾರೋ ಅಲ್ಲಿ ನಿನ್ನ ಮುಂದೆ ಕೇಳ್ತೀನ. ಅದಾಯ್ತಿದ್ದಂಗೆ ಆ ಹುಡುಗಿ ಕೆಲಸ ಬಿಡಿಸಿ 2 ವರ್ಷ ಚೆನ್ನಾಗಿ ನೋಡಿಕೊಂಡು ಅವಳಿಗೆ ಕಾಲೇಜ್ ಫೀಸ್ ಕಟ್ಟಿ ಓದ್ತಾ ಇರಲಿಲ್ಲ ಅವಳಿಗೆ. ಅವಳನ್ನ ಓದಿಸಿ ಒಂದು ದಾರಿಗೆ ತಂದ. ಲಾಸ್ಟಿಗೆ ನೋಡಿದ್ರೆ ಅವಳಿಗೆ ಇಂಥ ಸೊ ಅವ್ರು ಸೂಸೈಡ್ ಮಾಡ್ಕೊಂಡಾಗ ವಿಷ ಕುಡಿದಾಗ ಅವ್ರ ಅಪ್ಪ ಅಮ್ಮನ ರಿಯಾಕ್ಷನ್ಸ್ ಏನು? ಸಂತೋಷ್ ಅವ್ರ ಅಪ್ಪ ಅಮ್ಮ ಅವ್ರು ಇನ್ನೇನು ಮಾಡ್ತಾರೆ, ಒಂದು ಅವ್ರ ಮನೆಗೂ ಗೊತ್ತಿತ್ತು, ಎಲ್ಲ ಮದುವೆ ಮಾಡೋ ರೇಂಜಲ್ಲಿದ್ದರು. ಏಯ್ ತಂದಿರೋ ಶನಿದೇವ್ರದ್ದು ಏನು ನಾಟಕ ಆಡೋಕ್ಕಾಗಲ್ಲ. ಈ ಕಡೆ ತಂದೆ ಶನಿದೇವ್ರದ್ದು ಅಂತ ಹೇಳ್ತಾ ಇದೀನಲ್ಲ. ಸೊ ಅವನ್ ಸತ್ತಾಗ ಹುಡುಗಿ ಬಂದಿದ್ಲಾ? ಇಲ್ಲ ಬಂದಿರಲಿಲ್ಲ. ಅವಳು ಹುಡುಗರ ಜೊತೆ ಹೊರಟೋದ್ಲು. ಇವಾಗ ಎಲ್ಲಿದ್ದಾಳೆ ಅವಳು? ಇದ್ದಾಳೆ ಇನ್ನೂ ಇದ್ದಾಳೆ, ಬದುಕಿದ್ದಾಳೆ ಅವಳು. ಬೋಳಿ ಮುಂಡೇರು. ಅವಳು ಎಲ್ಲಿದ್ದಾಳೆ ಅಂತ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಅವಳು ನಾಳೆ ದಿವಸ ಈ ವಿಡಿಯೋ ನೋಡಿದಾಗ ನೋಡಿ ಸಾಯ್ಲಿ ಬಿಡಿ. ಮಿಂಡ್ರುಗುಡ್ ಬೋಳಿ ಮುಂಡೇರು ಅವರೆಲ್ಲ. ಬೈ ಸೀರಿಯಸ್ ಆಗಿ ಸಂತೋಷ್ ಬ್ರದರ್ ಕಥೆನ ಕೇಳ್ತಿದ್ರೆ ನಮಗೆ ಅಯ್ಯೋ ಇಷ್ಟು ಬೇಜಾರಾಗ್ತೈತೆ. ಇನ್ನು ಅವ್ರ ಜೀವನದ ಕತೆ. ಅವರು 3 ವರ್ಷ ಲವ್ ಮಾಡಿದ್ದು ಅವ್ರಿಗೆ ಎಷ್ಟು ನೋವು ಅನ್ಭವಿಸಿರ್ಬಾರ್ದು. ಅವರು ವಿಷ ಕುಡಿದು ಸಾಯೋಷ್ಟು ನರಳಿ ಅದು ಅವ್ರನ್ನ ಕಾಪಾಡಿ ಯಾರು ಕಾಪಾಡಬಾರ್ದು ಅಂತಂದ್ಬಿಟ್ಟು ಒಂಚೂರು ಉಪ್ಪಾಯ್ತು ಅಂತಂದ್ರೆ ಊಟ ಮಾಡಲ್ಲ ಕರೆಕ್ಟಾಗಿ. 3 ದಿನ ಹಿಡ್ಕೊ ಹಂಗೆ ನೀನು ಹಿಂಗೆ ಹಿಡ್ಕೊ. ಹೇಳ್ದೆ ಭಯ್ಯ ಚೀನಿ ನೀವು ತೋರಿಸ್ಕೊ, ಚೀನಿ ನಾನು ತೋರಿಸ್ಕೊತಾನೆ ನೋಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಹೇಳ್ತೀನಿ ಒಳಗೆ ಭಯ್ಯ ಹೇಳ್ದೆ ಭಯ್ಯ ಬೇಡ ಅಂತ. ಅವ್ನು ಬಿಡಲ್ಲ ಭಯ್ಯ, ಅವನೊಬ್ಬನ್ನೇ. ಏಯ್ ನಿಂದು ಒಳ್ಳೇದಿಗೆ ಸರಿ, ನೀನು ಏನಾದರೂ ಮಾಡ್ಕೊಂಡು ಸಾಯಿ ಪರವಾಗಿಲ್ಲ. ಇಲ್ಲಿ ಬೇರೆಯವ್ರಿಗೆಲ್ಲ ಏನು ಸಾಯಿಸ್ತಾ ಇದೆಯಾ ನೀನು? ಹಾ ಬಂದ್ಬಿಡು. ಬಾ.
ಸಂತೋಷ್ ಸಂತೋಷ್ ಬ್ರದರ್ ಇದ್ದೀರಾ? ಹಾ ಬ್ರದರ್ ಕೇಳಿಸ್ತಿದೆ ಬ್ರದರ್? ಸಂತೋಷ್ ಸಂತೋಷ್ ನನಗೆ ಆ ತೊಂದರೆ ಆಗದೆ ಇರೋವರೆಗೂ ಗೊತ್ತಾಗ್ಲಿಲ್ಲ ಈ ಊರವ್ರು ಏನು ಕಷ್ಟ ಅನುಭವಿಸಿದ್ರು ಅಂತ ಇವಾಗ ಗೊತ್ತಾಗ್ತೈತೆ. ಇದಾದ್ಮೇಲೆ ಶಾಂತಿ ಹೋಮ ಹೋನ ಏನಾದ್ರು ಯಾರು ಮಾಡ್ಸಕ್ ರೆಡಿ ಆ ಇರ್ತಾರೆ? ಕಡೆ ತಿರ್ಸ್ಬಿಡು. ಯಾರು ಮಾಡಕ್ ರೆಡಿ ಇರ್ತಾರೆ ಭಯ್ಯ? ಬ್ರದರ್ ಯಪ್ಪ ಕಲ್ಗಿಲಿಸ್ತತು. ಯಾರು ಶಾಂತಿ ಗಿಂತಿ ಏನು ಮಾಡ್ತೀನಿ ನಿಮ್ಮೂರಲ್ಲಿ? ಯಾರು ರೆಡಿ ಇರ್ತಾರೆ ಭಯ್ಯ? ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗೋ ಪರಿಸ್ಥಿತಿಗೆ ಬಂದ್ಬಿಟ್ರು ಇವ್ನು ಕೊಟ್ಟರೋ ಕೊಟ್ಟಾಗಿ. ಏನು ಒಂದು ಜೀವ ಹೋಯ್ತಿದ್ದಂಗೆನೆ ಇಡೀ ಊರಿಗೆ ಗಾಬರಿ ಆಗೋದು. ಏನಕ್ಕೆ ಇಲ್ಲಿ ಇರೋದನ್ನ ಮನೆ ಖಾಲಿ ಮಾಡಿಸ್ತಿದ್ದಿ ಅಂತ ಅದೇ ನೀವು ನಾನು ಕೇಳ್ತೀನಿ. ಏನಕ್ಕೆ ಮನೆ ಖಾಲಿ ಮಾಡಿಸ್ತಿದ್ದಿ ಅಂತ ನೀನು? ಆ ನಿನ್ನೆ ಕೇಳ್ತಿರೋದು ಏನೇ ಮನೆ ಖಾಲಿ ಮಾಡಿಸ್ತಿದ್ಯಾ ನೀನು? ಹಾ ನಿನ್ನ ಪ್ರಾಬ್ಲಮ್ ಇತ್ತು ಅಂದರೆ ಪ್ರಾಬ್ಲಮ್ ಕಡೆ ಗಮನ ಕೊಡಬೇಕು. ಮಕ್ಳಿಗೆ ಇಲ್ಲಲ್ಲ ಇನ್ನು ಮಕ್ಳಿಗೆ ಏನೋ ತೊಂದರೆ ಮಾಡ್ತಾರೆ. ಅದಲ್ಲ ಅವನಿಗೆ ಸ್ವಂತ ಅವನು ಹುಟ್ಟಿನ ಮಕ್ಕಳು. ಇವನಿಗೆ ಆದ್ಮೇಲೆ ಎಲ್ಲ ಇದು ಮಾಡಬೇಕು ಅನ್ಕೊಂಡಿದ್ದ ಅಷ್ಟರಲ್ಲಿ ಅಂದರೆ ಇನ್ನು ನನ್ನ ಮಕ್ಕಳೇ ಇಲ್ಲಿ ಇನ್ನೊಂದು 6 ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗಿತ್ತು ಅವನಿಗೆ ಮತ್ತೆ ಅವಳಿಗೆ. ಬೋಳಿ ಮುಂಡೆ ಸಾರಿ ಸಂತೋಷ್. ಇನ್ನು ಲವ್ವಲ್ಲಿ ಇದ್ದಾಗ ಮದುವೆ ಆಗಿದೆ ಅಂತ ಅನ್ಕೊಂಡಿದ್ದು ಇಷ್ಟೊತ್ತವರೆಗೂ ಆಗಿಲ್ಲ. ಇನ್ನು ಲವ್ ಸ್ಟೇಜ್ ಇದು. ಹೌದು ಅಂದ್ರೆ ಎಲ್ಲ ಮನೇಲೆಲ್ಲ ಒಪ್ಸಿದ್ರು. ಮನೆಯೆಲ್ಲ ಗೊತ್ತಾಗ್ಬಿಟ್ಟಿತ್ತು. ಒಪ್ಸಿದ್ರು, ಅವರು ಒಪ್ಕೊಂಡಿದ್ರು. ಯಾಕಂದ್ರೆ ಹುಡುಗ ಒಳ್ಳೆಯವನು, ಹುಡುಗಿ ಇನ್ನೊಂದು ಹೇಳ್ಬೇಕು. ಕೆಲವೊಬ್ಬ ಮಿಂಡ್ರುಗುಟ್ ಮುಂಡೆದಿರು ಇರ್ತಾರೆ ಬೋಳಿ, ಕೆಲವೊಬ್ಬ ಮಿಂಡ್ರುಗುಟ್ ಮುಂಡೆ ಬೋಳಿ ಮುಂಡೆ ಹಲ್ಕ ಮುಂಡೆದಿರು ಇರ್ತಾರೆ. ಅವರೆಲ್ಲ ನಮ್ಮನ್ನು ಬರೋದು ನಿನ್ನ ಬಗ್ಗೆನೇ ಮಾತಾಡ್ತಿರೋದು. ಚೆನ್ನಾಗೇ ಇರ್ತಾರೆ, ಇನ್ನೊಬ್ಬ ನೋಡ್ತಿರ್ತಾರೆ. ಅಂಥ ಮುಂಡೆಯರಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಕೆಲವೊಬ್ರು ಮಾತ್ರ ಅದು ನಮ್ಮೇಲೆ ಎಲ್ಲ ಕಮೆಂಟ್ ಆಗ್ತಾರೆ, ನಮಗೆಲ್ಲ ಹೇಳ್ತೀನಿ ಅಂತ. ಕೆಲವೊಬ್ಬ ಮುಂಡೆಯರಿಗೆ ಬ್ರದರ್ ನೋಡು, ದಯವಿಟ್ಟು ನನ್ನ ಎದುರುಗಡೆ ಬಾ, ನೀನು ಏನು ಕಷ್ಟದ ಕೇಳೋ ವ್ಯವಸ್ಥೆ ಮಾಡೋಣ. ಎಲ್ಲ ವಾಶ್ರೂಮ್ ಇದು. ಅವನ ಬಗ್ಗೆ ಅವ್ರ ಹುಡುಗಿ ಬಗ್ಗೆ ಏನೋ ಬರ್ದ ಗೋವಿಂದು ಅಂತ ಏನೋ ಬರ್ದ ಇದು. ಯಾರಪ್ಪ ಗೋವಿಂದು ಟ್ಯಾಗ್ ಮಾಡ್ರ ಅವ್ರ ಡ್ಯಾಡಿ. ಅಲ್ಲೋಡೋಣ ಮೇಲ್ಗಡೆ ನಾವು ಮೇಲ್ಗಡೆ ಪಾಸ್ ಆಯ್ತು. ನೀವು ಇಲ್ಲೇ ಇರುವನೆ ನಾನು ಹೋಗ್ತೀನಿ. ಒಬ್ಬರೇ ಹೋದ್ರೆ ಅವ್ನು ಸರಿ ಇಲ್ಲ ಅಣ್ಣ. ಭಯ್ಯ ಬೇಡ ಭಯ್ಯ, ಶುಕ್ರ ಬಾ ಮನೇನು. ನಾನು ಅದಕ್ಕೆ ಈವ್ನಿಂಗ್ ಟೈಮ್ ಶುಕ್ರ ಹುಷಾರು ಹುಷಾರು. ಅವಾಗ ಇಲ್ಲೇ ನೋಡಿದ್ರೆ ಇಲ್ಲೇ ಹೋಗಿದ್ದು. ಅದಕ್ಕೆ ಹೇಳಿದ್ದೀನಿ ಮೇಲ್ಗಡೆನೆ ಅವನು ಅವಾಗ್ಲಿಂದ. 3 ತಿಂಗಳು ಇಲ್ಲ ಒಂದು ರೇಪ್ ಆಗಿತ್ತು. ಮತ್ತೆ ಎಲ್ಲಿ? ಇಲ್ಲೇ ಆದ್ರೆ ಆ ಕಡೆ ಬಿಲ್ಡಿಂಗ್. ಆ ಕಡೆ ನೋಡು, ಸೀರಿಯಸ್ ಆಗಿ ಹೇಳ್ತಾ ನೀವೆಲ್ಲ
ಸೌಂಡ್ ಕೇಳಿಸ್ತಾ ಭಯ ಅದು ಕೇಳಿಸ್ತು. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಏನಕ್ಕೆ ಹಿಂಗೆ ಹಿಂಸೆ ಕೊಡ್ತಾ ಇದೆಯಾ? ಕೇಳಿಸ್ತಾ? ಭಯ ಇದು ಯಾಕೋ ಡೇಂಜರ್ ಅನ್ನಿಸ್ತೈತೆ ಭಯ ನನಗೆ. ಭಯ ಹುಷಾರು ಭಯ. ಕಾಚಾಕಿ ಕೆಳಗಡೆ ನೋಡು. ಬೇಡ ಭಯ. ಕ್ಯಾಮ್ರಾ ಹಿಡ್ಕೊಳ. ಏನೋ ಭಯ ಒಬ್ಬರೇ ಹೋಗ್ಬೇಡಿ ಭಯ, ಸೀರಿಯಸ್ ಆಗಿ ಡೇಂಜರ್. ಯಾವಾಗ ಬೇಕಾದ್ರೆ ಅವಾಗಲೇ ಹೇಳಿದ್ದಾನೆ, ಬೇಡ ಭಯ. ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಏಯ್, ನಿಮ್ಮೆಣ್ಣ ಐತೆ ಕೈಯಲ್ಲಿ ಬಾಸ್ದು, ಏನು ಕಿಸಕ್ಕಾಗಲ್ಲ. ಕೇಳಿಸ್ತಾ ಭಯ ಸೌಂಡ್ ಅದು? ಏನು ಆದಷ್ಟು ಬೇಗ ಹೊರಗಡೆ ಬರ್ರಿ. ಸ್ವಲ್ಪ ಇದಷ್ಟು ಸುಲಭ. ಏನಕ್ಕೆ ಹಿಂಸೆ ಕೊಡ್ತಿದ್ದೀನಿ ನೀನು? ಇದೇನಿದು? ಜಸ್ಟ್ ಪ್ಯಾಸೇಜ್ ಅದು ಅಷ್ಟೇ ಇಲ್ಲ. ಸಾರಿ. ಈಗೇನು ಟೆನ್ಷನ್ ಕೊಡ್ತೈತೆ ಐಸ್. ನಾನು ಈ ದೇವ್ರ ಮೇಲೆ ಕೋಪ ಬರೋದಕ್ಕಿಂತ ಹೆಚ್ಚಾಗಿ ಇದು ಮಾಡ್ತಿರೋ ಇದಕ್ಕಾಗಿರೋ ಅವಮಾನ ಮತ್ತು ಆ ಅದಕ್ಕಾಗಿರೋ ನೋವನ್ನ ತೋರಿಸ್ಬೋದಾಯ್ತು ಅಂತ ನಾನು ಸೀರಿಯಸ್ ಆಗಿ ಹಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ನನಗೆ ಅಷ್ಟು ಇಟ್ಟು ಬರ್ತಿಲ್ಲ ಇಲ್ಲಿ. ಬಟ್ ಆದರೆ ನಮ್ಮ ಜೀವಕ್ಕೆ ಹೆಚ್ಚು ಕಮ್ಮಿ ಆಗ್ಬೋದು. ನಮ್ಮ ಹತ್ರ ಎದುರುಗಡೆ ಬಂದು ಮಾತಾಡೋ ಅದಕ್ಕೆ ಒಂದು ಖುಷಿ ಏನಿಲ್ಲ. ಅದಕ್ಕೇನು ಸೆಟ್ಲ್ಮೆಂಟ್ ಮಾಡಬೇಕು ಖಂಡಿತವಾಗ್ಲೂ ಮಾಡೋಣ. ಈ ಕಡೆ ಸುಮ್ಮನೆ ಎಲ್ಲಿ ಬೇಕಾದ್ರೆ ಹೋಗ್ರಿ, ನನ್ನನ್ನು ಬಿಟ್ಟು ಹೋಗ್ಬೇಡ್ರಿ. ಎಲ್ಲಿ ಬೇಕು ಚಿನಿ ಹೇಳ್ತಾರೆ ನೋಡಿ, ಎಲ್ಲಿ ಬೇಕಾದ್ರೆ ಹೋಗ್ರಿ ನನ್ನ ಬಿಟ್ಟು ಹೋಗ್ಬೇಡ್ರಿ. ಅವ್ನು ಸರಿ ಇಲ್ಲ ರೀ ಶಂಕ್ರು, ನಿಜವಾಗ್ಲೂ ಅವ್ನು ಸರಿ ಇಲ್ಲ. ಅವನು ಮುಂಚೆ ಅಷ್ಟು ಸ್ಟ್ರಾಂಗ್ ಆಗವನೆ ಅಂತ ಏನಿತ್ತು ಅಂತ ಅವನು ಹಿಡ್ಕೊಂಬನೆ ರೀಚ್ ತೊಳ್ದು ಬಿಟ್ಟು ಹೋದ್ರೆ ಎಲ್ಲ ಹಂಗೆ ಭಯ. ಸಂತೋಷ್, ನಮ್ಮ ಎದುರುಗಡೆ ಬರ್ತೀವಿ ಸಂತೋಷ್, ಮಾತಾಡೋಣ. ಸೌಂಡ್ ಕೇಳಿಸ್ತಾ ನಿಮಗೆ? ಕಾಣಿಸ್ತಾ? ಎಲ್ಲಿ ನೋಡು. ಭಯ ಹತ್ರ ಮಾತ್ರ ಹೋಗ್ಬೇಡ್ರಿ ಭಯ. ಕಾಣಿಸ್ತಾ? ಯಾರು? ಇಲ್ಲಿ ಬಂದು ಕಾಣಿಸ್ತೀನಿ ನೋಡು. ಇಲ್ಲಿ ಭಯ ಅಲ್ಲೇನು ಕಾಣಿಸ್ತಾ ಇಲ್ವಲ್ಲ? ಬ್ಲಾಕ್ ಇಲ್ಲಿ ನೋಡು. ಮೊಬೈಲ್ ನೋಡು, ನಿನ್ನ ಕಣ್ಣಿಗೆ ಕಾಣಿಸಲ್ಲ, ಮೊಬೈಲಲ್ಲಿ ಮಾತ್ರ ಕಾಣಿಸೋದು. ಎದುರುಗಡೆ ನೋಡಿದ್ರೆ ಕಾಣಿಸಲ್ಲ ಕಣ್ಣಿಗೆ, ಬರೀ ಕಣ್ಣಲ್ಲಿ. ಭಯ ಹೋಗ್ಬಿಡನ್ ಬರ್ರಿ ಭಯ. ಬೇಡ ಏನಾಯ್ತು? ಭಯ ಬೇಡ ಭಯ.
ಅದು ಹುಣಸೆ ಮರ ಬೇರೆ ಭಯ ಬೇಡ ಬರ್ರಿ ಭಯ ಹೇಳೋದ್ ಕೇಳ್ರಿ ಶಂಕರ ಈ ಜೊತೆ ಬರಪ್ಪ ಭಯ ಬೀಳ್ತಾನೆ ಬರೋ ಭಯ ಹೋಗೋದ್ ಬೇಡ ನಾನು ಹೇಳೋದ್ ಕೇಳ್ರಿ ಭಯ ಸೀರಿಯಸ್ ಆಗಿ ನೋಡಿದ್ನ ಶಂಕರ ಇಷ್ಟು ದೂರ ಬಂದು ಹೋಗಿದ್ದಾನೆ ಹುಣಸೆ ಮರ ಬೇರೆ ಐತೆ ಭಯ ಬೇಡ ಭಯ ಯಾರೋ ಹಿಂಗೆ ಗೊತ್ತಿಲ್ಲ ಬ್ಲಾಕ್ ಆಗಿ ನೀನು ಕಾಣಿಸಿಲ್ಲ ಅನ್ಸುತ್ತೆ ನಿನ್ನ ಫೋನಲ್ಲಿ ನೋಡಿದಾಗ ಕಾಣಿಸೈತೆ ಅನ್ಸುತ್ತೆ ಶಂಕರು ನಿನಗೆ ಓ ನಾನು ಫೋನ್ ನೋಡೋದು ಬೇಕಾದ್ರೆ ನೋಡಿ ತೋರಿಸ್ತೀನಿ ನಾನು ನಿನಗೆ ಅಲ್ಲಿ 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 ಏಯ್ ಆ ಮನೆ ಹತ್ರ ನೋಡ ಭಯ ಏಯ್ ಆ ಮನೆ ಹತ್ರ ಬಾ ಭಯ ಬೇಡ ಭಯ ಒಬ್ಬರೇ ಹೋಗ್ಬೇಡ್ರಿ ಭಯ ಇಲ್ಲ ಹಿಡ್ಕೋ 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 ನಿಮಿಷ ಭಯ ಬರ ಏನೋ ಭಯ ನಿಮ್ಮ ಮೇನ್ ತೊಳ್ರಿ ಭಯ ಕೈಗೆ ಅವ್ನು ಸರಿ ಇಲ್ಲ ಭಯ ಏನೋ ಸಂಜೆ ಹೊತ್ತು ಬರೋಣ ಅಂತ ಇಷ್ಟು ದೂರ ಬಂದು ಬಿಟ್ಟೋಡ್ರು ಹಿಂಗೆ ಶಂಕರು ನೀವು ಯಾರು ಬರ್ರಿ ಒಳಗಡೆ ತುಂಬ ಗಲೀಜೈತೆ ಬರಬೇಡ್ರಿ ಭಯ ಬೇಡ ಭಯ ಭಯಸ್ ಕೇಳಿಸ್ತೈತಿ ನಿಮಗೆ ಬೇಡ ಭಯ ಹೇಳೋದು ಕೇಳ್ರಿ ಏಯ್ ನಿಮ್ಮನ್ನೊಬ್ಬನ್ನೇ ಬಿಟ್ಟಾಕೋಕೆ ನನಗೂ ಮನಸ್ಸಿಲ್ಲ ಏನೋ ನೋಡು ನಮ್ಮಿಂದ ನಿನಗೇನು ತೊಂದರೆ ಆಗಲ್ಲ ನಿನ್ನಿಂದ ನಮಗೇನು ತೊಂದರೆ ಆಗಬಾರ್ದು ಇಷ್ಟು ಒಂದು ಅದಕ್ಕಾಗಿ ಕಷ್ಟದ ಕೇಳಿ ಹೋಗ್ಬಿಟ್ರೆ ಹೆಂಗೆ ಅಂತ ಭಯ ಫಸ್ಟ್ ಈಚೆ ಹೋಗ್ರಿ ಭಯ ಬೇಡ ಎಲ್ಲೋದ್ರೂ ಅಲ್ಲೇ ಬರ್ತಾವನಲ್ಲ ಭಯ ಅಂದ್ರೂ ಇಷ್ಟ ಸಾಯಬೇಕೇ ಬಂದು ಕೇಳಿ ಸಾಯ್ಬೇಕು ಭಯ ಬಿಡಿಸ್ಕೊಂಡಿದ್ದೆಲ್ಲ ಆಟ ಆಡಿಸ್ಬಾರ್ದು ನೀವೇ ಸಹಾಯ ಬೇಕಾದ್ರೆ ಹೇಳು ಅದನ್ನಾದ್ರೂ ಹೇಳು ಅಲ್ಲೇ ಅವ್ನು ಭಯ ದೈತ್ಯ ಕಣ್ಣ ಕಾಣಿಸ್ತು ನಾನು ನೋಡಿದೆ ಏಯ್ ಏಯ್ ಅಲ್ಲಿ ಯಾರೋ ಭಯ ಬೇಡ ಭಯ ಹಿಡ್ಕೋ ಹಿಡ್ಕೋ ನಿಮಿಷ ಯಾರೋ ಹುಷಾರ ಬರೋ
ಏಯ್ ನಮ್ಮನ್ನು ಏನು ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೆ ಹೇಳಿ ನೀನು? ಹಾಂ ಬಿಡುತ್ತೆ ಬಾ ಸುರಿದು ಚಿನ್ನ ಅದು ವಿಡಿಯೋಗೆ ಏನಾದ್ರು ಬೇರೆ ಪ್ಲಾನ್ ಮಾಡಬೇಕಲ್ಲ, ಇಲ್ಲ ಸೀಟ್ ಸಿಗಲ್ಲ, ಅದು ಸೀಟ್ ಸಿಗಲ್ಲ. ಬಿಡು ಏನೋ ಭಯ ಬೇಡ ಭಯ. ಹೇಳಿದೆ ಭಯ ಬೇಡ. ಕಾಣಿಸ್ತಾ ಸೀರಿಯಸ್ ಆಗಿ ನಮ್ಮ ಹುಡುಗ ಅಲ್ಲೇ ಫೋನ್ ಮಾಡ್ತಾನೆ ಏನಾಯ್ತು ಅಂತ. ಅವಾಗ 3-4 ಸತಿ ಮಾಡ್ತಾನೆ. ನಾನು ಇಷ್ಟು ಪವರ್ಫುಲ್ ಲಿಮಿಟ್ ನೋಡ್ಕಾಗ್ತಿಲ್ವಲ್ಲ. ಯಾವುದು ಬಟ್ಟಿಲ್ಲ ಏನು ಭಯ ನೀನು ತಾಕದಿಲ್ಲ ಬಾಯ್ಲಿ. ಭಯ ಈಚೆಲ್ವ ಇರೋದು. ಒಂದ್ಸತಿ ಮೇಲೋಗಿ ನೋಡೋಣ ಭಯ, ಒಂದ್ಸತಿ ಮೇಲೋಗಿ ನೋಡೋಣ ಬರ್ರಿ. ಹೋಗಿಲ್ಲ ಏನು ಸಂತೋಷ್ ಸಂತು ನೋಡ, ನನ್ನಿಂದ ನಿಮಗೇನು ತೊಂದರೆ ಆಗಲ್ಲ. ನಿನ್ನಿಂದ ಏನು ಎಷ್ಟು ನಿಮಿಷ ಕೊಡ್ತೈತಿನಲ್ಲೋ ಭಯ. ನಾನು ಅನ್ಕೊಂಡಷ್ಟೇ ಹೋಗಿರ್ತೀನಿ. ಒಂದೊಂದು ಸತ್ಯ ನಾವು ಅಂದ್ಕೊಂಡ್ರೆ ಸುಲಭ ಬಿಡು. ನಾನೇನು ಅಂದ್ಕೊಂಡ್ಬಂದೆ. ಏನು ಶಂಕರ ಇಲ್ಲಿ ನಿಮ್ಮ ಫೀಲಿಂಗ್ಸು? ಬೆಂಕಿ ಇಲ್ಲಿ ನಾವೆಲ್ಲ ಮಂಕಿ ಕೂತಿದ್ದೀವಿ ಬೆಂಕಿ ಅಂತ. ಏಯ್ ಅವನಮ್ಮ ನೀನು ತಾಕದಿದ್ದು ಎದುರುಗಡೆ ಬಂದು ಮಾತಾಡ್ಬೇಕು ಲೋಡಕಪ್ಪ. ನೀನು ಗೊತ್ತು ನಿನಗೆ ಅವನಮ್ಮ ಅವಮಾನ ಆಗಿದೆ, ಆ ದುಃಖ ಆಗಿದೆ, ನಾವು ಅರ್ಥ ಮಾಡ್ಕೊತೀವಿ. ಹಾಗಂತ ಬೇರೆಯವ್ರನ್ನೆಲ್ಲ ಪ್ರಾಣ ತಗೊಳ್ಳೋದು ಎಷ್ಟು ಬಿಡು ಸರಿ. ಯಾರನ್ನ ಕಾಲು ಹೇಳಿದ್ದು ಹೊಲದ ಹತ್ರ ಬಂದಾಗ? ಇದೇ ಲೆವೆಟಲ್ಲಿದ್ದವರು. ಕೇಳಿಸ್ತೈತೆ. ಫೋಟೋ ಶೂಟ್ ಮಾಡಕ್ ಬಂದಿದ್ರಂತೆ ಅಣ್ಣ ತಂಗಿ, ಅವ್ರನ್ನೂ ಕೊಲೆ ಎಲ್ಲ ಇದೆ. ಇಲ್ಲೇ ಅಲ್ಲಪ್ಪ, ನೀನು ಹೆಂಡತಿ ಮೇಲೆ ದ್ವೇಷ ಇರೋನು, ನೀನು ಹೆಂಡತಿ ಹತ್ರ ಹೋಗಿ ತೀಸ್ಕೋಬೇಕು. ಬದ್ದವ್ರ ಮೇಲೆ ಹಿಂಗೆ ತೀಸ್ಕೊಬಿಟ್ರೆ ಸಾಯಂಕಾಲ 6 ಗಂಟೆಗೆ ಬಂದಿದ್ರಂತೆ ಫೋಟೋ ಶೂಟ್ಗೆ. ಅವಾಗಲೂ ಹೇಳ್ರು ಪೊಲೀಸರು ಇನ್ವೆಸ್ಟಿಗೇಷನಲ್ಲಿ ನೋಟಿಫಿಕೇಶನ್ ಏನು ಮಾಡಿದ್ರು ಗೊತ್ತಿಲ್ಲ. ಇನ್ವೆಸ್ಟಿಗೇಷನಲ್ಲಿ ಏನಂತ ನೋಡ್ತಾರೆ, ಬಂದಿರ್ತಾರೆ ಇವರೇ ಸೂಸೈಡ್ ಮಾಡ್ಕೊಂಡಿರ್ತಾರೆ ಅಂತಲೇ ಬರೀತಾರೆ. ಹಂಗೆ ಮೆನ್ಷನ್ ಮಾಡಿರ್ತಾರೆ ಅವರು. ಅವ್ರು ಹಂಗೆ ಮೆನ್ಷನ್ ಮಾಡೋರು ಬಿಡು ನೀನು ಹೇಳ್ದಂಗೆ. ಹೇಳಂಗೆ ಇಲ್ಲ ಅದು. ಯಾಕಂದರೆ ಈ ಜಾಗಕ್ಕೆ ಯಾರೂ ಬರಲ್ಲ. 3 ವರ್ಷ ಆಯ್ತಾ ಬಂತು. ಈ ಇನ್ಸಿಡೆಂಟ್ ನಡೆದು ಸುಮಾರು ಒಂದು 9 ತಿಂಗಳಾಗಿರ್ಬೇಕು ನನ್ನ ಪ್ರಕಾರ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೇಳೋದು ಒಂದು ಮಾತು, ಅದರಲ್ಲಿ ಕೆಲವೊಬ್ಬರು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ. ಪ್ರೀತಿ ಮಾಡೋದ್ರೆ ನಿಯತ್ತಾಗಿ ಒಬ್ಬರನ್ನೇ ಪ್ರೀತಿ ಮಾಡಿ. ನಿಮ್ಮ ಚೆಂಗಿನ ಪ್ರೀತಿಗಳೆಲ್ಲ ಹುಡುಗರ ಜೀವ ಬರೀ ತಗೋಬೇಡಿ. ಸಂತೋಷ್ ದಯವಿಟ್ಟು ಅರ್ಥ ಮಾಡ್ಕೋ ಸಂತೋಷ್, ನಿನ್ನ ಬಗ್ಗೆ ಮಾತಾಡ್ತಿರೋದು. ಫೋಟೋ ಶೂಟ್ ಮಾಡ್ಬೇಕಾದ್ರೆ ಗಾಡಿಯಲ್ಲಿ ಫೋಟೋ ಶೂಟ್ ಮಾಡ್ಬೇಕಾದ್ರೆ ನಿಂತು ಕೂತಿದ್ರಂತೆ.
ಗಾಡಿ ಆನ್ ಆಗಿ ಇದಕ್ಕಿದ್ದಂಗೆ ರೇಜ್ ಆಗಿ ಮೇಲೆತ್ತಿ 2 ಸತಿ ಎಸ್ತಿರೋದು. ಅದೇ 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 ನಿನ್ನ ಆತ್ಮನೇ ಓಡಿಸೋದು ಅನಿಸುತ್ತೆ. ಬಿರುಗಾಳಿ ಬಂದು ಕೆಳಗಡೆ ತೂರ್ಕೋಗಿ ಅದೇ ಬಿರುಗಾಳಿ ಇರ್ತದೆ, ಅವನೇ ಬಂದಿರ್ತಾನ ಬಿರುಗಾಳಿ. ಸಂತೋಷ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದನ್ನ ಕಲಿ ಸಂತೋಷ್. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀವಿ. ಗಾಳಿ ತಲಪ ಸತ್ತಾಯ್ತು. ಪ್ರತಿಯೊಬ್ಬ ಚೆಂಗಲ್ ಹತ್ತಿರ ಹೆಣ್ಮಕ್ಳಿಗೆಲ್ಲ ಹೇಳೋದು ಒಂದೇ ಮಾತು, ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರೀತಿ ಮಾಡ್ತೀರಾ, ನಿಮ್ಮ ಹುಡುಗನ್ನ ತುಂಬ ಅದ್ಭುತವಾಗಿ ಪ್ರೀತಿ ಮಾಡ್ಕೊಂಡು ಅವನ ಜೊತೆ ಜೀವನ ಮಾಡಿ. ಅವ್ನು ಬಿಟ್ಟು ಇವ್ನು ಬಿಟ್ಟು ಅಂತ ಹೋಗಿ ಹುಡುಗ ನಾವು ಅನ್ಕೊಂಡಷ್ಟು ಈಸಿ ಅಲ್ಲ ಭಯ. ಅವ್ನು ಬಿಟ್ಟು ಅಂತ ಹೋಗಕ್ಕೆ ಹುಡುಗರೇ ನಿಮ್ಮ ಅಪ್ಪನ ಮನೆ ಆಸ್ತಿಗಳಲ್ಲ. ಸಂತೋಷ್, ನನಗೆ ಗೊತ್ತಾಗ್ತದೆ ನಿನ್ನ ಕಷ್ಟ, ದಯವಿಟ್ಟು ಅರ್ಥ ಮಾಡ್ಕೊ. ನಮ್ಗೇನು ಹಿಂಸೆಗೌಡ ಎದುರುಗಡೆ ಮಾತಾಡೋಣ, ನನ್ನ ಮಾತು ಕೇಳು. ಸಂತೋಷ್ ಕೇಳಿಸ್ತೀಯ ಸಂತೋಷ್? ಸಂತೋಷ್ ಸಂತೋಷ್ ಬಂದ್ರಿ ಭಯ, ಹೊಲ್ಟವ್ರಿ ಹೋಗಕ್ಕೆ ಬಿಡ್ತಾ ಇಲ್ಲ ಅವನು. ನೋಡೋ, ದಯವಿಟ್ಟು ದಾರಿ ಮಾಡ್ಕೊಂಡು ಹೊಡ್ಬೇಕು ನಾವು, ಅರ್ಥ ಮಾಡ್ಕೋ. ಟೈಮ್ ಆಗಲಿ 2 ಗಂಟೆ. ಹಾಂ ಇಲ್ಲ 2 ಗಂಟೆನಾ? ಅನ್ಲಾಕ್ ಆಗ್ತಾನೆ. 2 ಗಂಟೆ ಟೈಮು. 2 ಗಂಟೆ ಈ ವನವಾಸ ಬೀಳ್ತಾ ಇದೀವಲ್ಲ ಭಗವಂತ. ಒಂದು ನಿಮಿಷ ರೀ ಭಯ. ಸಂತೋಷ್, ನೀನು ನನ್ನ ಸೀರಿಯಸ್ ಆಗಿ ಆಪ್ರೇಟ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಯಾರದು? ನೋಡು ಹೆಂಗೆ ಹೋಗಿ ನೋಡು. ಹಿಡ್ಕೋ ನಿಮಿಷ ಭಯ ಹೋಗ್ಬೇಡಿ ಭಯ. ಇದು ಏನು ಭಯ ಹೋಗ್ಬೇಡಿ ಭಯ. ಕೇಳಿಸ್ತಾ? ಏನು ಏನಾದ್ರು ಹೇಳಿದ್ರೆ ಧೈರ್ಯ ಬಂದು ಹೇಳಪ್ಪ. ಕೇಳಿಸ್ತೈತ ಭಯ? ಇಲ್ಲೋ ಅಲ್ಲಿ ಬರ್ತೈತೆ, ಅಲ್ಲೋ ಇಲ್ಲಿ ಬರ್ತೈತಲ್ಲ ಭಯ. ಅದು ಹುಣಸೆ ಮರ ಭಯ, ಬೇಡ ಬರ್ರಿ. ಬೇಡ ಬೇಡ, ಅಲ್ಲಿ ಮಾತ್ರ ಬೇಡ. ಕರೆಸ್ಕೊಂತಾವ ನಾವು ಅಂತಾನೆ ಕರೆಸ್ಕೊಂತಾನೆ, ಬೇಡ ಬರ್ರಿ. ನೋಡು, ನಮ್ಮನ್ನೇನು ಮಾಡೋಕ್ಕಾಗಲ್ಲ, ಅದನ್ನ ನೆನಪಲ್ಲಿ ಇಟ್ಕೊಬಿಡು. ನೋಡು, ಮೂಮೆಂಟ್ ಆಯ್ತು, ನೋಡ್ದು ಮೂಮೆಂಟ್ ಆಯ್ತು. ನಮ್ಮ ನೀರಂಟಿರೋದು ಅನ್ಕೊಂಡಷ್ಟು ಸುಲಭ ಅಲ್ಲ ಭಯ. ಚಿನ್ನ, ಈಗ ಅನ್ಕೊತಾ ಇದ್ದೀನಿ ನಾನು, ಏನ್ ತಕ್ಕ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಏನು ಮಾಡೋಣ, ಅದನ್ನ ನಾನು ಕಲಿಸ್ಬೇಕು ಅಂತ ನಾನು ಅನ್ಕೊಂಡಷ್ಟು ಸುಲಭ ಅಲ್ಲ ಭಯ. ನಾನೊಂದು ಮಾತು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೈಲೆಂಟಾಗಿ ನೀವು ಇದ್ದೀರಿ, ನಾನು ಏನಾದ್ರು ಮಾಡಿ ಕರೆಸ್ತೀನಿ ಅವನ್ನ. ನನ್ನ ಮಾತು ಕೇಳು. ಏಯ್, ಹೇಳ್ತೈತೋ ಅದು ನೀನು ನಂಗೆ ಅರ್ಥ ಆಗ್ತೈತಮ್ಮ, ದಯವಿಟ್ಟು ಅರ್ಥ ಮಾಡ್ಕೋ. ನಿನ್ನ ಪ್ರಾಬ್ಲಮ್ಗಳಿದೆ ಹೇಳ್ಬೇಕಲ್ವಾ ಚಿನ್ನ. ಸಂತೋಷ್, ಯಾಕೋ ಆಯ್ತಲ್ಲ, ಇದ್ಕಿದಂಗೆ ಬಿಟ ಹಿಡಾಯ್ತೈತೆ. ಏಯ್
ಈಗ ಒಂದು ನಿಮಿಷ ಇಲ್ಲೇ ರೀ, ಇಬ್ಬರು ಇಲ್ಲೇ ರೀ. ಒಬ್ಬರೇ ಮಾತ್ರ ದಯವಿಟ್ಟು ಕಾರಣಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಹಿಡ್ಕೊ, ಒಂದು ನಿಮಿಷ ಹಿಡ್ಕೊ, ಪರವಾಗಿಲ್ಲ. ಭಯ ಒಬ್ಬೊಬ್ರೆ ಹೋಗ್ಬೇಡ್ರಿ ಭಯ. ಏನಾಯ್ತು ಭಯ? ಏನಾಯ್ತು ಭಯ? ಅಲ್ಲ ಕೂತವ್ರು ಏನ್ ನೋಡಿದ್ರಿ ಭಯ? ಯಾರು ಕೂತ್ಕೊಂಡವ್ರು ಅಲ್ಲಿ? ಒಂದು ನಿಮಿಷ ಬನ್ನಿ, ಕೂತ್ಕೊಂಡಿದ್ರು. ಒಬ್ಬೊಬ್ರೆ ಹೋಗ್ಬೇಡ್ರಿ ಅಂತಂದೆ, ಅವ್ನು ಒಬ್ಬೊಬ್ರ ಕಣ್ಣಿಗೆ ಜಾಸ್ತಿ ಕಾಣಿಸ್ಕೊಳ್ಳೋದು. ಇಲ್ಲೇ ಕೂತ್ಕೊಂಡಿದ್ದ. ಶಂಕರು ಬೇಡ, ಚಿನ್ನ ಬೇಡ, ಒಂದು ಮಾತು ಕೇಳ್ರಿ ಸೀರಿಯಸ್ ಆಗಿ. ಹಾಂ, ಪಕ್ಕ ಪ್ರಾಣಗಳು ಕಳ್ಕೊಬೇಕು. ಸುಲಭ ಇಲ್ಲ ಭಯ, ನಾನು ಮೊದಲೇ ಹೇಳ್ಬಿಟ್ಟೆ ಕರ್ಕೊಂಬ. ಪ್ರಾಣಗಳು ಕಳ್ಕೊಬೇಕಾಯ್ತದೆ ಅವನಿಂದ ಆಲ್ರೆಡಿ 3 ರಿಂದ 4 ಜನ. ಸೀರಿಯಸ್ ಆಗಿ ಹೋಗಕ್ ಬಿಡಲ್ಲ ಇವನ್ ಭಯ. ಇವನು ಪ್ರಾಣಗಳು ಹೋಗ್ಬಿಡ್ತಾವೆ ದೇವರಣಿಲಿದ್ರೆ. ಅದನ್ನ ನಂಬಿ ಇನ್ನೊಂದ್ಸರಿ ಬೇಡ ಭಯ, ಪೂಜೆ ಮಾಡಿಸ್ಕೊಂಡು ಇನ್ನೊಂದ್ಸರಿ ಬರೋಣ. ಅದು ಮಾತು ಕೇಳು. ಇನ್ನೊಂದಿಬ್ಬರು ಹುಡುಗರು ತಗೊಂಡು ಸ್ವಲ್ಪ ಸ್ಟ್ರೆಂತ್ ತಗೊಂಡು ಬರೋಣ. ಇಲ್ಲಿ ನಮ್ಮ ಈ ಹಿಂಸೆ ಇದು ಒಂದ್ರದ್ದು ಅನ್ಕೊಂಬೇಡ್ರಿ. ಇನ್ನ ಇಲ್ಲಿ ಕಾಟ. ಹಾಂ, ಇವನಿಂದ ಹೋಗಿರೋರು ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಸೀರಿಯಸ್ ಆಗಿ ಅವನಿಗೆ ಸುತ್ತಿರೋಲ್ಲ, ಆತ್ಮ ಇಲ್ಲೇ ಇದ್ದಾರೆ. ಇಲ್ಲೇ ಇದ್ದಾರೆ ಭಯ. ಕೆಲಸ ಮಾಡೋಣ. ಆಯ್ತಾ ಇಲ್ಲ ಎಲ್ಲ ಏಯ್, ನಮ್ಮನ್ನ ಏನು ಕಿತ್ಕೊಳಕ್ಕಾಗಲ್ಲ. ತಿಳ್ಕೊಬಿಡು, ಒಂದು ತಿಳ್ಕೊಬಿಡು, ನಮ್ಮನ್ನ ಇಷ್ಟಕ್ಕೆ ಬಿಡಲ್ಲ. ಇಲ್ಲಿ ಎಷ್ಟು ಜನ ಇದ್ದೀರಾ, ಯಾರ್ಯಾರು ಇದ್ದೀರಾ, ಎಲ್ಲಾನು ಓಡಿಸ್ತೀನಿ. ಬರೆದಿಟ್ಕೊಳ್ಳಿ, ಯಾವನ್ನು ಬಿಡೋದು ಇಲ್ಲಿ. ಮನೆ ಅವ್ನು ಏನು ಪ್ರಾಬ್ಲಮ್ ಕೇಳೋಣ. ಡೋಸಿಂಗ್ ನರ್ಸ್ ಬ್ಯಾಗಲ್ಲಿ ಐತಾ? ಕತ್ಕೊ, ಫೋನ್ ತಗೋ. ನಾವು ಹೋಗಿರ್ತಾವ ಭಯಗಳು. ಎಲ್ಲ ಡೋಸಿಂಗ್ ನರ್ಸು. ಇವಾಗ ಅದನ್ನೆಲ್ಲ ಕೇಳ್ಬೇಡ್ರಣ. ಅವನು ಈಗಲೇ ಸುಮ್ಮನೆ ಸೈಕೋ ಆಡ್ದಂಗೆ ಆಡ್ತಾನೆ. ಇನ್ನೊಂದು ದಿವಸ ಬರೋಣ ಬೇಕಾದ್ರೆ ನೀವು ಹೇಳ್ದಂಗೆ. ಮೊದಲು ಇಲ್ಲಿಂದ ಹೋಗ್ಬೇಡೋಣ. ಆಯ್ತಾ ಇಲ್ಲ ನನ್ನ ಕೈಲಿ, ಸೀರಿಯಸ್ ಆಗಿ ನನ್ನ ಕೈಲಿ ಆಯ್ತಾ ಇಲ್ಲ. ಭಯ ಒಬ್ಬರೇ ಹೋಗ್ಬೇಡ್ರಿ ಭಯ, ಸೀರಿಯಸ್ ಆಗಿಬೇಡ. ಅಂದ್ಕೊಂಡಷ್ಟು ಸುಲಭ ಅಲ್ಲ ಅವನು. ನಾನು ಸ್ಟಾರ್ಟಿಂಗ್ ಭಯ ಬೇಡ ಭಯ. ಅಮ್ಮನ್ ಲವ್ ಈ ಬಾರಿ ಯಾಕೆ ಬರೋ ಬರೋ ಅಪ್ಪ ಬರೋ ಹೋಗ್ಬೇಡ ಭಯ. ಓಡ್ ಬರೋ, ಹುಷಾರು ಬರೋ. ಹತ್ರ ಇದು ಹತ್ರ ಬಂದು ಭಯ ನೀವತ್ತೆ ಹತ್ರ ಭಯ. ಅಷ್ಟು ಬೇಕು ಕೊಡ್ರ, ಆಯ್ತಲ್ಲ ಭಯ. ಕ್ಯಾಮ್ರಾ ಎಲ್ಲ ಕೊಡ್ರ. ಫಸ್ಟ್ ಕೆಳಗಿಳಿರಿ. ಕ್ಯಾಮ್ರಾ ಕೊಡು. ಇಲ್ಲಿ ಹಿಡಿತೀನಿ ಮೊದಲು. ಕ್ಯಾಮ್ರಾ ಕೊಡ್ರಿ ಮೊದಲು. ಅಮ್ಮ ಬರ ಬರ ಬೇಗ ಅಪ್ಪ. ಇಲ್ಲಿ ಬರ ಚಪ್ಪಲಿ ಇಟ್ಕೊಂಡು ಶಂಕರು ಬರೋಣ. ಇಟ್ಕೊಂಡ್ರ ಇವರೆಲ್ಲ ಓಡಿಸ್ಬಿಟ್ಟೈತಾ ಚಪ್ಪಲಿ.
ಎಲ್ಲ ಇದು ದಾರಿ 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 ಅಂದ್ರು ದಾರಿ ಎಲ್ಲೋ ಕೊಟ್ಲಾಗ ದಾರಿನ ಮಾಡಿ ಮುಂದೆ ದಾರಿ ತೋರಿಸು ಹುಷಾರಾಗಿ ಹೋಗ್ರು ಈ ಕಡೆ ಮೇಲ್ಗಡೆ ರೂಮ್ ಇತ್ತಲ್ಲ ಅಯ್ಯೋ ಸಾಕು ಬರಪ್ಪ ಬದುಕಿದೆ ಹೆಚ್ಚು ಆ ರೂಮ್ ಬದುಕಿದೆ ಹೆಚ್ಚು ಅಂಥದ್ರಲ್ಲಿ ಹಾಲು ಬೇರೆ ಹೋಗ್ತಾರೆ ಇಲ್ಲಿಂದ ಇಳಿಯೋವರೆಗೂ ಇದು ಕೊಡ್ತಾರೆ ಹೋಗ್ತಾ ನೋಡ್ರಿ ಕಾಂಪೌಂಡ್ ಇದು ಮೊದಲು ಈ ಕಡೆ ಕಾಂಪೌಂಡ್ ಹೆಂಗ ಹೋಗೋದು ಕಾಂಪೌಂಡ್ ಲೇಟ್ ಐತೆ ಕಾಂಪೌಂಡ್ ಹೆಂಗಸ್ ಹೋಗೋದು ಹೆಂಗೆ ಇಳಿಯೋದು ತಡೀರಿ ನೋಡ್ತೀನಿ ನೋಡು ಆಯ್ತಲ್ಲ ಭಯ ಸುಸ್ತೈತೆ ಹುಷಾರು ಹೆಚ್ಚು ಹಿಂಗೆ ಅನಿಸ್ಬೇಡ ನೀರು ಇನ್ನೂ ರೋಲ್ ಐತೆ ವಿಡಿಯೋ ಹುಷಾರು ಇಲ್ಲಿಂದ ಈಗ ಹೋದು ಫಸ್ಟಿಂದ ಹೊರ್ಟೋಗ್ಬೇಕು ಮನೆ ಇಲ್ಲ ಸಾಯಿಸ್ಬಿಡುತ್ತೆ ಗುಂಡಿ ಅದು ಬಾ ಆಗಲ್ಲ ಹಾಂ ಆಗಲ್ಲ ಏ ಶಂಕರ ಬಾ ಏ ಬರ ಲೋ ಏನೋ ಅದು ಲೋ 6 ನಿಮಿಷ ಹಾಂ ಇಲ್ಲ ತೋರಿಸೋದು 6 ನಿಮಿಷ ಎಣ್ಣೆಸ್ ಬಂದಿದ್ದು ನಾವು ಊಟ ಬಸ್ಬಿಡುತ್ತೋ ಬಿಟ್ಟರೆ ಅದು ಇಲ್ಲೆಲ್ಲ ಬಂದಿಟ್ಕೋಣ ನಾವು ಹಾಂ ಇಲ್ಲಿ ಅಮ್ಮ ಹತ್ತಿರ ಒಬ್ಬರು ಹತ್ತು ಕ್ಯಾಮ್ರಾ ಇಸ್ಕೊ ಹುಷಾರ ಹತ್ತು ಬರ ನೋಡು ಇಳಿ ಮೊದಲು ಸ್ಟೆಪ್ಸ್ ಐತೆ ಶಂಕರು ಹುಷಾರ ಯಪ್ಪ ಕಾಲಿನ ಕುಯ್ತೈತೆ ನನಗೆ ನಿಧಾನಕ್ಕೆ ಬನ್ನಿ ಇನ್ನೊಂದು ನಿಮಿಷ ಅಯ್ಯೋ ಅಯ್ಯೋ ಹೆಂಗೋ ಇದು ಅಲ್ಲಿ ಸ್ಟೆಪ್ಸ್ ಇದು ಶಂಕರ್ ಕ್ಯಾಮ್ರಾ ಬಿಡು ಯಪ್ಪ ಈಗ ಅಲ್ಲಿ ಆ ಮನೆ ಕಾಣ್ತಿದೆಯಲ್ಲ ಮೇಲ್ಗಡೆ ಅಲ್ಲಿ ಹಾಂ ಆ ಮನೆ ಇದ್ದಂಥದ್ದು ಅಲ್ಲೂ ದೇವಗಳು ಓಡಾಟ ಅಂತ ಹೇಳ್ತಾರೆ ಶಂಕರು ಮುಂಚೆ ದೇವಸ್ಥಾನ ಅಂತನೋ ಮಾತುಕತೆ ಇತ್ತು ಅಮ್ಮ ಇರು ಸರ್ ಹೆಣ್ಣಿಗೆ ಬಿಟ್ಕೊಡಕ್ಕಾಗಿಲ್ಲ ಗಾಡಿ ನಿಲ್ಸಿದ್ದೀರಾ ಕಾರಲ್ಲೈತೆ ಹಾಂ ಕೆಳಗಡೆ ಹೆಂಗೆ ಹೋಗೋದು ಈಗ ಹೊಂಟೋಗೋಣ ಹಿಂಗೆ ಇಳಿಬೇಕು ಇಲ್ಲ ರಿಸ್ಕ್ ಇಲ್ಲ ಈ ಕಡೆ ರಿಸ್ಕ್ ಇದೆ ಈ ಕಡೆ ಹೋಗೋಣ ಬನ್ನಿ ಯಾವ ಕಡೆ ನೋಡೋಣ ಹಿಂಗೆ ಡೌನ್ ಇಳಿಯೋಕ್ಕಾಗತ್ತ ಅಂತ ನಡಿ 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 ಹಾಂ ಇದು ಬಂದ್ಬಿಟ್ಟಿದ್ದೀವಲ್ಲ ಬಂದ್ರು ಬಿಡ್ತಾ ಇಲ್ಲ ಭಯ ಅವನು ಅಯ್ಯೋ ಅಮ್ಮನ ಬರೋ ಶಂಕರು ಬರೋ ಬೇಗ ಆಯ್ತಲ್ಲ ಭಯ ಎಷ್ಟಿನ ತಡಿ
ಬೇ ನಿಧಾನಕ್ಕೆ ಬರ್ಬೇಕು ಬೇ ಆಯ್ತಲ್ಲ ನನ್ನ ಕೈಲಿ ದೇವ್ರ ಸ್ಟ್ಯಾಚು ಬೇ ಅಯ್ಯೋ ಅಮ್ಮ ಅಡಿ ತಗೊಡಮ್ಮ ತಗೊಡು ಆಯ್ತಲ್ಲ ಬೇ ನಮಗೆ ಇದಕ್ಕಿಂತ ಸೆಪರೇಟ್ ಪ್ಲೇಟ್ ಸಿಗಲ್ಲ ಸೀರಿಯಸ್ ಆಗಿ ಮುಂದು ಚಂದ್ರ ಇದೆಯಲ್ಲಿ ಚಿನ್ನ ಹೋಗೋಣ ಫಸ್ಟ್ ಆಯ್ತಲ್ಲ ನನ್ನ ಕೈ ಕೇಳ್ಕೊಂಡು ನಮ್ಮ ಹಿಂದೆ ಮಾತ್ರ ಕಳಿಸ್ಬೇಡಮ್ಮ ಅದು ನನಗೆ ಕಾಲು ಇಟ್ಕೊತೀನಿ ಕಳಿಸ್ಬಿಡಪ್ಪ ಮುಂದೆ ಈ ಚಿನ್ನ ಜಾಸ್ತಿ ಏನು ಬರೋಲ್ಲ ನನಗೆ ಗೊತ್ತು ಬರೋ ಐಸ್ ಒಂದೊಂದು ಸತ್ತು ಹೇಳ್ಬೇಕು ಇಷ್ಟು ನಿಮಿಷ ಇಷ್ಟೆರಡು ಈ ರೇಂಜ್ ಓಡಾಟ ನಾನು ಲೈಕ್ಸ್ ಮೇಲೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಹಾಂ ಅಂತ ಇನ್ನೊಂದ್ಸತಿ ಬರಲ್ಲ ಶಂಕರು ಶಂಕರು ಹೊಡ್ದ ಅಯ್ಯೋ ಶಂಕರು ಓಡಿದ್ರೆ ಖುಷಿಯಾಗಿದ್ದು ನನಗೆ ಉಸಿರಾಟ ಆಡ್ತಿದ್ದೀನಿ ಎಲ್ಲಿ ಗಾಡಿ ಹೊಲ್ಸಿನ ಅಲ್ಲ ಕೆರೆ ದಾಟವರೆಗೂ ಅಲ್ಲ ದೇವ್ರು ಇತ್ತಲ್ಲ ನಾವು ಇಲ್ಲಿ ಹೋಗಿದ್ವಿ ಅಂದ್ರು ನೋಡು ಮನೆ ಕಾಣ್ತೀವಿ ದೇವಸ್ಥಾನ ಅನ್ನಲ್ಲ ಗಾಡಿಗಳಿದೆ ಗೈಸ್ ಒಂದೊಂದು ಸತ್ಯ ಸಂತೋಷ ಆತ್ಮಕ್ಕೆ ಆ ಥರ ಆಗಿರೋದು ಬಹಳ ದುಃಖಕರವಾದ ವಿಚಾರ. ಅದು ಖಂಡಿತವಾಗ್ಲೂ ನಾವು ಕೂಡ ಪಶ್ಚಾತ್ತಾಪ ಪಡ್ತೀವಿ. ಆದರೆ ಫಸ್ಟ್ ನಮ್ಮ ಹುಡುಗನ ಕೇಳೋಣ. ಶಂಕರ, ಈ ಥರ ಗಂಡ ಇದ್ದು ಮೋಸ ಮಾಡೋ ಹುಡುಗಿ ಏನು ಹೇಳ್ತೀಯ? ಅಂದರೆ ಐ ಮೀನ್ ಚೀಟ್ ಮಾಡೋ ಹುಡುಗಿ ಏನು ಹೇಳ್ತೀಯ? ಲವ್ ಮಾಡಬೇಕು, ಎಲ್ಲರೂ ಈ ಥರ ಮಾಡ್ಬಾರ್ದು. ಓಕೆ, ಮನೆ ನೀನೇನು ಹೇಳ್ತೀಯ? ಪ್ರೀತಿ ಮಾಡೋ ಹುಡುಗಿ ಯಾವತ್ತೂ ಮೋಸ ಮಾಡಲ್ಲ ಅಂತ ಮೂಢನಂಬಿಕೆ ಅದು ಹುಡುಗರ್ದು. ಇವಾಗ ಕಾಲ ಎಲ್ಲ ಹೊಂಟೈತಣ್ಣ, ಯಾರನ್ನೂ ನಂಬಾರ್ದು. ದುಡ್ಡಿದ್ರೆ ನಮ್ಮ ಹತ್ರ, ದುಡ್ಡಿಲ್ಲ ಅಂದರೆ ಇನ್ನೊಬ್ರು ಹತ್ರ. ದುಡ್ಡಿದ್ರು ಸರಿ, ಬಿಟ್ಟರು ಸರಿ, ಹುಡುಗರು ಭಾಳ ಇಷ್ಟ ಪಾಪ. ಹೌದಾ? ನಾನು ಹೇಳೋದು ಇಷ್ಟ. ಹಾಂ, ಜೊತೆಲಿ ಇರ್ತೀನಿ ಅಂದರೆ ಲವ್ ಮಾಡಿ. ಹೌದು ಹೌದು, ಹೊಸ್ದಾಗಿ ಲವ್ ಮಾಡೋರಲ್ಲ ಹಂಗೆ ಅಂತಾರೆ ಕಣಪ್ಪ. ಸೊ ನಾನು ಹೇಳೋದು ಇಷ್ಟ. ಫೈನಲ್ ಆಗಿ ಯಾವುದೇ ಹೆಣ್ಮಕ್ಳು ಈ ವಿಡಿಯೋ ನೋಡ್ತಿದ್ರು, ಕೆಲವೊಬ್ಬರಿಗೆ ಅನ್ವಯಿಸುತ್ತೆ ಈ ವಿಡಿಯೋ. ದಯವಿಟ್ಟು ನಿಯತ್ತಾಗಿರಿ, ನಿಯತ್ತಿಡ್ಬೇಡಿ. ನಿಮ್ಮ ಗಂಡಿಗೆ ಇದೇ ಥರ ಪರಿಸ್ಥಿತಿ ಬಂದರೆ ಪಾಪ ಅವನು ಅರೆಸ್ಟ್ ಮಾಡೋದು ಆಗುತ್ತಾನೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ತುಂಬ ಸುಸ್ತಾಗಿದ್ದೀವಿ.